ಹೇಗಿದ್ದನು ಒಂದು ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಅವನಿಗೆ ನನ್ನ ನೆನಪಿಸಿನ ಪ್ರತಿ ವರ್ಷ ಅವನು ಹುಟ್ಟುಹಬ್ಬ ಬಂದಾಗ ಹುಟ್ಟಿದ ಕಾರಣ ಯಾರು ಅಂತ ಯೋಚನೆ ಮಾಡ್ತಾನ. ಅಮ್ಮ ನನ್ನ ಬಿಟ್ಟಾದ್ಮೇಲೆ ನನ್ನ ಹುಡ್ಕಾಡಿರ್ಬೋದು ಅಂತ ಹೇಳ್ತೀರಾ? ಅಥವಾ ಹೆತ್ತಾಯಿ ನನ್ನ ಬೀದಿಗೆ ತಳ್ಬಿಟ್ಲು ಅಂತ ಶಾಪ ಹಾಕ್ತಾನ. ಏನೂ ಗೊತ್ತಿಲ್ಲ ನನಗೆ, ಏನು ಗೊತ್ತಿಲ್ಲ ನನಗೆ. ಅಷ್ಟಕ್ಕೆ ಮುಗಿಲಿಲ್ಲ. ನನ್ನ ಮಗು ನನ್ನಿಂದ ದೂರ ಆದ್ಮೇಲೆ ಕತ್ಲಕ್ ಜಾರೋದೆ. ಕೋಮ 15 ವರ್ಷ ಕೋಮದಲ್ಲಿದ್ದೆ. ಆ ನರಕ ಹೇಗಿರುತ್ತೆ ಗೊತ್ತಾ? ನಾ ಕಣ್ಣು ಮುಚ್ಚಿದಾಗ ಜಗತ್ತು ಒಂದ್ ರೀತಿ ಇತ್ತು, ಕಣ್ಣು ತೆಗೆದಾಗ ಎಲ್ಲ ಬದಲಾಗಿತ್ತು. ಜನ ಅವ್ರ ಪಾಡುಗೋರ್ ಮುಂದೆ ಹೊಟ್ಟೋಗಿದ್ರು. ಅವ್ರಿಗೆ ಹೊಸ ಜೀವನ ಶುರು ಆಗಿತ್ತು. ಆದ್ರೆ ನನ್ನ ಬದುಕು ಹೂತೋಗಿತ್ತು, ಉಸಿರಾಡೋ ಶವ ಆಗಿತ್ತು. ನಾನವ್ರಿಗೆ ಎಷ್ಟು ಸಲ ಪತ್ರ ಬರ್ದ್ನೋ ಲೆಕ್ಕ ಇಲ್ಲ. ಒಬ್ಬರನ್ನ ಬೆದರಿಸಿಲ್ಲ, ಶಾಪ ಹಾಕಿಲ್ಲ, ಕೈ ಮುಗಿದು ಕೇಳ್ಕೊಂಡೆ. ವಶಿಷ್ಠ ಕುಟುಂಬದ ಹತ್ರ ನನಗೆ ನ್ಯಾಯ ಕೊಡಿ ಅಂತ ಅಂಗಲಾಚಿ ಬೇಡ್ದೆ. ಸಾಲ್ ಪತ್ರ ಬರ್ದೆ, ಉತ್ತರ ಸಿಕ್ಕಿಲ್ಲ. ನನಗೆ ಬೇರೆ ಏನು ಬೇಡ. ನನ್ನ ಮಗ ಎಲ್ಲಿದ್ದಾನೆ ಹೇಳಿ ಸಾಕು ಅಂದೆ. ಅದಕ್ಕಾದ್ರೂ ಅವ್ರು ಉತ್ತರ ಕೊಡ್ಬೋದು ಅಂತ ತುಂಬಾ ಕಾದ್ ಕೂತೆ. ಆದ್ರೆ ಯಾರಿಗೂ ನನ್ನ ಸಂಕಟ ಕಾಣಿಸ್ಲಿಲ್ಲ. ಈ ತಾಯಿ ಹೃದಯದ ನೋವು ಯಾರಿಗೂ ಅರ್ಥ ಆಗ್ಲಿಲ್ಲ. ಅವರು ಬದುಕನ್ನ ಸಂಭ್ರಮಿಸ್ತಾ ಇದ್ರೆ ನನ್ನ ಬದುಕು ಚೂರಾಗಿತ್ತಲ್ಲ. ಒಳ್ಳೆ ಅಭ್ಯಾಸ ರೂಢಿ ಮಾಡ್ಕೊಳ್ಳೋದು ಕಷ್ಟ, ಕೆಟ್ಟ ಅಭ್ಯಾಸದ ಜೊತೆ ಬದುಕೋದು ಕಷ್ಟ. ಒಳ್ಳೆ ಅಭ್ಯಾಸ ನಾನು ನನ್ನೋರು ಅಂತ ಮಿಡಿಯೋದು, ಕೆಟ್ಟ ಅಭ್ಯಾಸ ನಾನು ನನ್ನೋರು ಅಂತ ಅಗತ್ಯಕ್ಕಿಂತ ಹೆಚ್ಚಾಗಿ ಮಿಡಿಯೋದು. ಹೇಗಿದೆ ಕರ್ಣ ಹುಡುಗರೆ? ಅಭಿನಂದನೆ, ಒಳ್ಳೇದಾಗ್ಲಿ. ಯಾರು ನೀವು? ವಶಿಷ್ಠ ಅನ್ನೋ ಹೆಸರನ್ನ ಅಳಸಾಗಿದೆ. ಆ ಜಾಗದಲ್ಲಿ ಬದಲಾದ ಹೆಸರು ಯಾವುದಿದೆ ನೋಡು, ನಿನಗೆ ಗೊತ್ತಾಗುತ್ತೆ. ಭುವನೇಶ್ವರಿ. ಭುವನೇಶ್ವರಿ ಅಂದ್ರೆ ಅರ್ಥ ಏನ್ ಹೇಳಿ? ಭೂಮಿನೇ ಆಳು. ಇನ್ನು ನನಗೆ ನಿನ್ನ ಬಿಡುಗಾಸಿನ ಆಸ್ಪತ್ರೆ ಯಾವ ಲೆಕ್ಕ? ಏನ್ ನಿಮ್ಮ ಉದ್ದೇಶ? 150 ಕೋಟಿ ಸಾಲ ತೀರಿದ ತಕ್ಷಣ ಎಲ್ಲ ಮುಗೀತು ಅನ್ಕೊಂಡ್ಯಾ? ಭ್ರಮೆ. ಅದು ಒಂದು ಸಣ್ಣ ಸವಾಲಾಗಿತ್ತು. ಯಾರ್ಯಾರಿಗೆ ಎಲ್ಲೆಲ್ಲಿ ಪೆಟ್ಕೊಟ್ರೆ ನೋವತ್ತೆ ಅಂತ ಗೊತ್ತಾದ ಮೇಲೆ ಕುಸ್ತಿ ಅಖಾಡಕ್ಕೆ ಇಳಿಬೇಕು. ನಿನ್ನ ದೌರ್ಬಲ್ಯ ನನ್ನ ಅಸ್ತ್ರ, ನಿನ್ನ ಕುಟುಂಬನೇ ನನ್ನ ಗುರಿ. ಅಂದ್ರೆ ಒಗಟನ್ನ ಬಿಡಿಸಾಗಿದೆ ಅನ್ಕೊಂಡಿದ್ದೆ ಕರ್ಣ. ಸೇಡನ್ನ ನೆತ್ತಿ ಸೌರಿ ತೀರಿಸ್ಕೊಳ್ಳೋದ್ರಲ್ಲಿ ಸುಖ. ನಿನ್ನ ವಶಿಷ್ಠ ಕುಟುಂಬದ ಅಹಂಕಾರನ ನಡು ಬೀದಿಲಿ ತಂದು ನಿಲ್ಲಿಸ್ತೇನೆ. ನಿನ್ನ ಕುಟುಂಬದ ಕೊಂಡಿ ಒಂದೊಂದೇ ಕಳಚಿ ಛಿದ್ರ ಆಗೋದಕ್ಕೆ ಕ್ಷಣಗಣನೆ ಶುರು ಆಗಿದೆ ಅಂತ ತಿಳ್ಕೊ. ಇದ ವಿಷಯ. ನನ್ನ ಕುಟುಂಬದ ತಂಟೆಗೆ ಬರಬೇಡಿ ಅಂತ ಮೊದಲು ಸಾಫ್ಟಾಗಿ ರಿಕ್ವೆಸ್ಟ್ ಮಾಡ್ಕೋತೀನಿ, ಆಮೇಲೆ
ಗದರಿಸಿ ಅರ್ಥ ಮಾಡಿಸ್ತೀನಿ. ಅದು ಆಗ್ಲಿಲ್ಲ ಅಂದ್ರೆ ದಂಡಂ ದಶಗುಣ. ನನ್ನವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು. ನಿನ್ನಂಥ ಬುದ್ಧಿವಂತರ ಜೊತೆ ಆಟ ಹೋರಾಟ ತುಂಬಾನೇ ಚೆನ್ನಾಗಿರುತ್ತೆ. ಕರ್ಣ, ನಿನ್ನ ಕುಟುಂಬ ಮತ್ತು ಅದರ ಗೌರವ ಎರಡನ್ನೂ ಹೊಸಕಾಗ್ತೀನಿ. ತಯಾರಾಗಿರು. ಹಾಗಿದ್ರೆ ನನ್ನ ಮಾತು ಸರಿಯಾಗಿ ಕೇಳಿಸ್ಕೊಳ್ಳಿ. 100 ಜನ ಜೀವ ಉಸಿರಾಡ್ತಿರೋ ಜಾಗ ಇದು. ನಮ್ಮ ಕುಟುಂಬದ ಮೇಲೆ ಸೇಡ್ನ ಈ ರೀತಿ ತೀರಿಸ್ಕೋತೀರ ಅಂದ್ರೆ ನಿಮ್ಮ ಮನುಷ್ಯತ್ವ ಯಾವ ಮಟ್ಟಕ್ಕಿದೆ ಅಂತ ಗೊತ್ತಾಗ್ತಿದೆ ಬಿಡಿ. ಬಂದಿದ್ ಬರ್ಲಿ. ವಶಿಷ್ಠ ಕುಟುಂಬದ ಮೇಲೆ ನೀವು ಇಡೋ ಪ್ರತಿ ಹೆಜ್ಜೆನೂ ಹೊಸಕಾಕಕ್ಕೆ ಕರ್ಣ ಒಬ್ಬ ಸಾಕು. ಹಾಸ್ಪಿಟಲ್ನ ನಿಮ್ಮ ಕೈಯಿಂದ ವಾಪಸ್ ತಗೊಂಡೇ ತಗೋತೀನಿ. ಇದು ನನ್ನ ಓಪನ್ ಚಾಲೆಂಜ್.